ಬ್ಯಾಗ್ ಅವರು ಓಪನ್ ಮಾಡಿದ್ರು ಓಪನ್ ಮಾಡಿದ್ರೆ ಅದ್ಬಿಡಿ ಅದರ ಡೇಟ್ ಮಲ್ಲ 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 ಅಲ್ಲ ಸರ್, ಯಾರೇ ಏನೇ ಮಾಡಲಿ ಈಗ ನಮಗೆ ಕ್ಲಾರಿಫಿಕೇಶನ್ ಬೇಕಾದ್ರೆ ಲೀಗಲ್ಲ ಇಲ್ಲಿಗಲ್ಲ. ಈಗ ಇಳಿಸಿದಂಥ ಪ್ಲೇಸ್ ಸರಿ ಇಲ್ಲ, ಅದು ವೈಲೇಷನ್ ಆಗ್ತದೆ, ನಿಂದು ಬಿಟ್ಟಿದ್ದದು. ನಮಗೆ ಪೊಲೀಸ್ ಇಲಾಖೆಗೆ ಬೇಕು. ಇನ್ನು ಇಲ್ಲಾಂದ್ರೆ ವಾಪಸ್ ತಗೊಂಡು ಕೂಡ ಇಟ್ಕೊಳ್ರಿ, ಮುಂದಿನ ಆ್ಯಕ್ಷನ್ ಬೇಕಾದ್ರೆ ಮಾಡ್ಕೊಂತೀನಿ. ಇಲ್ಲ ಅಂತ ಇಡಬಾರ್ದು ಸದ್ಯ. ಈಗ ಅದು ಸರಿ ಇಲ್ಲ, ಕಂಡೀಷನ್ ಸರಿ ಇಲ್ಲ. ನಿಮ್ಗೆ ಇದಕ್ಕೆ ಭಾಳ ಟ್ರಾನ್ಸ್ಪೋರ್ಟರ್ ಡೈರೆಕ್ಟ್ ನನಗೆ ಫೋರ್ಸ್ ಇಲ್ಲ ಸರ್ ತೊಗೊಳಕ್ಕಿಂತ ಕೇಸ್ ತೊಗೊಳಕ್ಕೆ. ಅಲ್ಲ ನಾವು ಇಲಾಖೆಯವ್ರು ಯಾರು ಕೊಡ್ತಾರೆ ತಂತಿದ್ರು. ನಾವೆಲ್ಲ ನಮಗೆ ಅಂತಂದ್ರೆ ನಾವು ಈ ಸೇಮ್ ಅಂತ ಕೊಡ್ಬೇಕು ಸರ್. ಏನು ನನಗೆ ಗೊತ್ತಿರೋ ಹೀಗೇನು ಕೂಡ ಅಂತ ಅವ್ರು ತಿಳಿಸ್ಬೇಕು. ಉಳಿದಿರೋದನ್ನ ಎಷ್ಟು ಉಳಿತು ಅಂತೇಳಿ ಹೇಳ್ಬಿಟ್ಟು ಅದಲ್ಲ ಸರ್, ದಂಧೆ ಮಾಡೋರು ಬಂದಿದ್ದು ನೋಡಿದ್ರೆ ಅಂದ್ರೆ ಏನು ಮಾಡ್ತಾರೆ? ಈಗ ಡೇಟ್ ಇದೆಯಾ ಅಥವಾ ಡೇಟ್ ಎಕ್ಸ್ಪೈರ್ ಆಗಿದೆ ತೋರಿಸ್ರಿ ಸರ್. ಡೇಟ್ ಎಕ್ಸ್ಪೈರ್ ಆಗಿದೆ ಮಾತಾಡಿ ಬರ್ರಿ. ಹಂಗಂದ್ರೆ ಹೆಂಗೆ? ಇಲ್ಲಿ ಬರ್ರಿ, ದಯವಿಟ್ಟು ಬರ್ರಿ. ಜಿಲ್ಲಾ ಪಂಚಾಯತ್ ಶಿಕ್ಷಣಾಧಿಕಾರಿಗಳು ಫೋನ್ ಮಾಡಿದ್ರು. ನಾವು ಆನ್ಲೈನ್ ಜೂಮ್ ಮೀಟಿಂಗಲ್ಲಿದ್ವಿ, ಕಮಿಷನ್ ಮೀಟಿಂಗಲ್ಲಿ. ಹೀಗಾಗಿದೆ ಅಲ್ಲಿ, ಆ ಥರ ನೀವು ಅಲ್ಲಿ ಹೋಗಿ ಅಲ್ಲೆಲ್ಲೋ ಹಾಲಿನ ಪುಡಿ ನಮ್ಮ ಇದ್ರದ್ದು ಶೇಖರಣೆ ಆಗಿದೆ ಅಂತೆ. ನಮಗೆ ಮೀಡಿಯಾದವ್ರು ಫೋನ್ ಮಾಡಿದ್ದಾರೆ, ನೀವು ಸ್ಪಾಟಿಗೆ ಹೋಗಿರೋ ಅಂದರು. ಅವರು ಕೂಡ ಇಲ್ಲೇ ದೇವದುರ್ಗ ವಿಸಿಟ್ನಲ್ಲಿದ್ದರು. ಇದು ದೇವದುರ್ಗ ಮತ್ತು ರಾಯಚೂರು ಬಾರ್ಡ್ರಲ್ಲಿ. ಅವರು ಬರ್ತೀನಿ ಅಂದರು. ಅಷ್ಟರೊಳಗೆ ನಾನು ಇಲ್ಲಿ ಸ್ಪಾಟಿಗೆ ಬಂದೆ. ಅಷ್ಟು ಅದಕ್ಕಿಂತ ಮುಂಚೆನೇ ರೂರಲ್ PS ಅವರು ಫೋನ್ ಮಾಡಿ ನಮಗೆ ಹೇಳಿದ್ರು. ನಾನು ಬಂದೆ ಇಲ್ಲಿಗೆ. ಸೊ ಅದನ್ನು ನೋಡಿದೆ. ಪಾಕೆಟಲ್ಲಿ ಬರೆದಿರೋ ಪ್ರಕಾರ ಇದು ಸ್ಪಷ್ಟವಾಗಿ ನಮ್ಮ ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರತಕ್ಕಂಥ ಪಾಕೆಟ್ಗಳು 37 ಪಾಕೆಟ್ಗಳು ಪೂರ್ಣ ಪ್ರಮಾಣದಲ್ಲಿ, 2 ಪಾಕೆಟ್ಗಳು ಅರ್ಧ ಇದ್ದಾವೆ. ಅವು ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿದ್ದೆ. ನಾವು KMFದವ್ರಿಗೆ, ನಾವು ಜಿಲ್ಲಾ ಪಂಚಾಯತ್ವರಿಗೆ ಬೇಡಿಕೆಯನ್ನು ಸಲ್ಲಿಸ್ತೀವಿ. ಜಿಲ್ಲಾ ಪಂಚಾಯತ್ವರು KMF ಅವ್ರಿಗೆ ಅದನ್ನು ರವಾನೆ ಮಾಡ್ತಾರೆ. ಸೊ ಆ ಬೇಡಿಕೆ ಅನುಸಾರವಾಗಿ KMFದವರು ಕಾಂಟ್ರಾಕ್ಟ್ ಅಲ್ಲಿ ಅವ್ರದ್ದು ಗೋಡನ್ ಇರುತ್ತೆ, ಅಧಿಕೃತ ಮಳಿಗೆ ಇರುತ್ತೆ ಗೋಡನ್. ಸರ್ ಸಾಗಾಟಕ್ಕೆ ಏನು ಸರ್, KMF ಗೋಡನ್ನಿಂದ ಅವರು ವೆಹಿಕಲ್ ಹಾಕ್ಕೊಂಡು ಶಾಲೆಗಳಿಗೆ ಹಂಚಬೇಕು. ಶಾಲೆಗಳಿಗೆ ಹಂಚಬೇಕು. ನಂತರದಲ್ಲಿ ಅಲ್ಲಿ ಅವತ್ತು ದಿನ ಏನಾದರೂ ಮಾಲ್ ಅದು ಹಾಗೆ ಉಳ್ಕೊಳ್ತಂದರೆ ಮತ್ತೆ ಅಲ್ಲೇ KMF ಗೋಡನ್ನಲ್ಲಿ ಸ್ಟೋರ್ ಮಾಡ್ಬೇಕಂತಿದೆ. ಸೊ ಈಗ ಇದು KMF ಮತ್ತು ವ್ಯವಸ್ಥಾಪಕರು, ಜಿಲ್ಲಾ ವ್ಯವಸ್ಥಾಪಕರು ಇರ್ತಾರೆ ಅವರು. ಅಲ್ಲ, ಇದು ಭಾಳ ನನಗೆ ಭಾಳ ನಿಜವಾಗ್ಲೂ ನೋವು ಅನಿಸುತ್ತಾ. ಸರ್ಕಾರ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಅದರಲ್ಲೂ ನಮ್ಮ ಹೈದ್ರಾಬಾದ್ ಕರ್ನಾಟಕ ಭಾಗದಲ್ಲಿ, ರಾಯಚೂರು, ದೇವದುರ್ಗ ಈ ಭಾಗದಲ್ಲಿ ಅಪೌಷ್ಟಿಕತೆ ತುಂಬ ಇದೆ. ಅಂಥ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ಅಂತ ಹೇಳಿ ಇದನ್ನು ನಾವು ಸರ್ಕಾರ ಕೊಡ್ತಾ ಇದೆ. ಇಂಥ ಒಂದು ಶೆಡ್ನಲ್ಲಿ ಇಟ್ಟಿರೋದು ನಿಜಕ್ಕೂ ಮನಸ್ಸಿಗೆ ಭಾಳ ನೋವಾಗುತ್ತೆ.
ಬಟ್ ಈಗ ಸದ್ಯಕ್ಕೆ ಇಲಾಖೆ ನಿಯಮಾನುಸಾರ ಅದನ್ನು ಕ್ರಮ ಕೈಗೊಳ್ತಾರೆ. ಇದು KMF ವ್ಯವಸ್ಥಾಪಕರು ಮತ್ತು ಟ್ರಾನ್ಸ್ಪೋರ್ಟ್ ಅವರ ಮಧ್ಯೆ ಆಗಿರ್ತಕ್ಕಂಥ ಒಂದು ಲೋಪ ಇದು. ಸೊ ಅದು ಒಳ್ಳೆ KMFದವರೇ ಅಲ್ಲ, ಎಕ್ಸ್ಪೈರ್ ಆದರೆ ಅದನ್ನಲ್ಲೇ ನಿಯಮಾನುಸಾರ SDMC ಮೀಟಿಂಗ್ ಮಾಡಿ ಅದು ಒಂದು ಇದು ನಿಯಮ ಇದೆ. ಅದು ಮಕ್ಕಳಿಗೆ ಕೊಡ್ತಿದ್ರಲ್ಲ, ಹೌದು. ಎಕ್ಸ್ಟ್ರಾ ಏನಾದರೂ ಬಂದಿರುತ್ತಾ ಅಥವಾ ಮಕ್ಕಳಿಗೆ ಕೊಡಲಾರ್ದೆ ಉಳಿಸ್ಕೊಂಡಿದ್ದಿರುತ್ತಾ ಅದು? ಇಲ್ಲ, ಆಗಲ್ಲ. ಕೆಲವೊಂದು ಸಲ ಏನಾಗ್ತದೆ, ಲೋಕಲ್ ಕೊಟ್ಟ ಅಥವಾ ಮಕ್ಕಳು ಬರದೇ ಇದ್ದಾಗ ನಾವು ನಿಗದಿತ ಪ್ರಮಾಣದಲ್ಲಿ ಕೊಡ್ತೇವೆ. ಮಕ್ಕಳ ಸಂಖ್ಯೆ ಹಾಜರಾತಿ ಕಡಿಮೆ ಆದಾಗ ಹಂಗೆ ಉಳ್ಕೊಂತ ಬರುತ್ತೆ. ಅವಾಗ ಅರ್ಧ kg 1 kg ಶಾಲೆಗಳು ಉಳಿಯೋ ಸಂಭವ ಇರುತ್ತೆ. ಸೊ ಅದರದ್ದೇನು ಸಮಸ್ಯೆ ಇಲ್ಲ ಸರ್. ಚೀಲ ಗಂಟ್ಲೆ ಇದೆ ಅಲ್ಲ, ಇದು ಈಗಿಡ್ದದ್ದು ಇನ್ನು ಇದು ಎಕ್ಸ್ಪೈರ್ ಅಲ್ಲ. ಇದು ಎಕ್ಸ್ಪೈರ್ ಆಗಿ ಚೀಲ ಗಂಟ್ಲೆ ಅಲ್ಲ, ಅದು ಜಸ್ಟ್ ಒಂದು ಪ್ಯಾಕೆಟನ್ನು ನೋಡಿದೆ ನಾನು. ಸೊ ಅದು ಕೂಡ ಇಲ್ಲಿ ಹೆಂಗೆ ಬಂತು ಅದನ್ನು KMFದವರೇ ಉತ್ತರ ಹೇಳ್ಬೇಕನ್ನ. ಇಲ್ಲ, ಇದು ಇನ್ನೂ ನಮಗೆ ಇದು ಆಗಿಲ್ಲಲ್ಲ, ನಮಗೆ ಸಂಬಂಧ ಇಲ್ಲ. ಇದು ಕೂಡ ಇಡುವಂಥ ಸ್ಥಳ ಅಲ್ಲ. ಒಂದು ವೇಳೆ ಲೀಗಲಿ ಇರ್ತಂದರೆ ಗೋಡನ್ನಲ್ಲಿ ಹೋಗಿ ಗೋಡನ್ನಲ್ಲಿ ನಿಗದಿತ ಸ್ಥಳದಲ್ಲಿ ಅದನ್ನು ಸ್ಟೋರ್ ಮಾಡೋದು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಅಮರೇಗೌಡ ಅಂತೇಳಿ, ಪ್ರಭಾರಿ ಸಹಾಯಕ ನಿರ್ದೇಶಕರು, ಅಕ್ಷರದಾಸೋಹ ತಾಲೂಕು ಪಂಚಾಯತ್ ರಾಯಚೂರು.